ಗಡ್ಗ ಇಲ್ಲ. ಅದು ಯಾರು ನನಗೆ ಸ್ವಲ್ಪ ಎಲೆಕ್ಷನ್ ಗಂಟ ನಿಮ್ಮ ಮೇಲೆ ಭಾಳ ದೃಷ್ಟಿ ಆಗ್ಬಿಟ್ಟಿದೆ, ಸ್ವಲ್ಪ ಇದು ಕಟ್ಕೊಳ್ಳಿ ಅಂತ ಕಟ್ಕೊಳ್ಳಿ. ನೋಡಪ್ಪ, ಕೇರಳಲ್ಲಿ ಒಂದು ದೊಡ್ಡ ನನ್ನ ಮೇಲೆ ಪ್ರಯೋಗ ನಡೀತಾ ಇದೆ, ನನ್ನ ಮೇಲೆ ನಮ್ಮ ಸರ್ಕಾರದಲ್ಲಿ ಇದೆಲ್ಲ ಬಂದ್ಕೊಟ್ಟಾರೆ. ಯಾವುದೋ ಪೂಜೆ ನಡೀತಾ ಇದೆ, ನಮ್ಮ ಹೆಸರು ಇಟ್ಟೆ ಮಾಡಿಸ್ತಾವ್ರೆ. ಇದೆಲ್ಲ ಬಂದು ಕೊಟ್ಟವ್ರ ಕಣೆ ನನಗೆ. ಮಾಡ್ತಾ ಇರೋ ಜಾಗ ಯಾರು ಮಾಡ್ತಾವ್ರೆ? ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕೇರಳ ಪ್ರವಾಸ ಕೈಗೊಂಡಿದ್ದಾರೆ. ಇದೆಲ್ಲ ಇದೆ ನನ್ನ ಹತ್ರ, ನಿಮ್ಗೆ ಹೇಳ್ತೀನಿ ಯಾವ ಪೂಜೆ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಮೇಲೆಲ್ಲ ಸೇರಿಸಿ ನಡೀತಾ ಇದೆ. ಶತ್ರು ಭೈರವಿ ಯಾಗ, ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ. ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ. ಎಲ್ಲ ಕೆಂಪು ಬಣ್ಣದ ಕುಣೆ, ಮೇಕೆ 21, ಎಮ್ಮೆ 3, ಕಪ್ಪು ಬಣ್ಣದ ಕುರಿ 21, ಹಂದಿ 5. ಈ ಯಾಗ ಮಾಡೋದ್ರಿಂದ ಮನುಷ್ಯ ಚಲಚಲತೆಗಳಿಗೆ ಒಳಗಾಗುತ್ತದೆ. ಅಘೋರಿಗಳ ಮೊರೆ ಹೋಗಿರುತ್ತಾರೆ. ಆಲ್ರೆಡಿ ಆಗಿದೆ ಅಂತ ನಡೀತಾ ಇದೆ, ಈಗ ಪ್ರಸ್ತುತ ನಡೀತಿದೆ ಸರ್. ನಮಗೆ ಕೇರಳದಿಂದ ಯಾರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ವರದಿ ಪಾಲ್ಗೊಂಡವರು ನಮ್ಮ ಗಮನ ತಿಳಿಸಿದ್ದಾರೆ. ಈಗ ಪ್ರೆಸೆಂಟ್ ಅಲ್ಲಿದ್ದಾರೆ ಸರ್, ನಡೀತಾ ಇದೆ. ಯಾರಿದ್ದಾರೆ ಅಂತ ಮಾಹಿತಿ ಗೊತ್ತಿದೆ ಸರ್. ಸೊ ಅದಕ್ಕೆ ಅವ್ರ ಪ್ರಯತ್ನ ನಾನೇ ಕರೆಕಿಸ್ಕೊಳ್ಳಿ. ಬಿಜೆಪಿಯವರ JDS ಸರ್ ನಿಮಗೆ ನಂಬಿಕೆ ಇದೆಯಾ ಸರ್ ಈ ಯಾಗದ ಮೇಲೆಲ್ಲ? ಅವ್ರವ್ರ ನಂಬಿಕೆ, ಅವರೇನೇ ನಮ್ಮ ಮೇಲೆ ಪ್ರಯೋಗ ಮಾಡಲಿ, ನಾವು ನಂಬಿರುವಂಥ ಶಕ್ತಿ ಇದೆ, ಅದು ನಮ್ಗೆ ಕಾಪಾಡುತ್ತೆ. ಬಿಜೆಪಿಯವರ JDS ಮಾಡ್ತೀವಿ. ನಮ್ಗೆ ಗೊತ್ತಿದೆ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ, ಯಾರು ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತಿದೆ. ನಿಪುಣರಿದ್ದಾರೆ ಅದರಲ್ಲಿ ನಮ್ಮ ರಾಜ್ಯದಲ್ಲಿ. ನೋಡಿ, ಚೀಟಿ ಎಲ್ಲ ಬಿಡ್ಬಿಟ್ಟಿದೆ. ನಮ್ಮ ಹುಡುಗ ಯಾರು ಸರ್ ರಾಜ್ಯದವರು ತುಂಬಾ ಜನ ರಾಜಕಾರಣಿಗಳು ಅಲ್ಲಿ ಹೋಗ್ತಾರೆ ಸರ್. ರಕ್ತೇಶ್ವರ ದೇವಸ್ಥಾನ, ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಬಿಜೆಪಿ ಅವರು ಹೋಗ್ತಾರೆ, ಕಾಂಗ್ರೆಸ್ ಅವರು ಹೋಗ್ತಾರೆ, JDS ಅವರು ಹೋಗ್ತಾರೆ. ಶತ್ರು ಭೈರವಿ ಯಾಗ. ರಿಪೀಟ್ ಮಾಡಿ ಸರ್ ಜೋರಾಗಿ. ಶತ್ರುವಿನ ಸಂಹಾರ ಯಾಗ, ಶತ್ರು ಭೈರವಿ ಯಾಗ. ರಾಜಕೀಯದವ್ರು ಮಾಡಿದೆ, ಇನ್ಯಾರು ಮಾಡ್ತಾರೆ? ನಮಗೆ ಕೆಟ್ಟ ಕುತೂಹಲ ಸ್ಟಾರ್ಟ್ ಆಯ್ತು ಸರ್. ನೀವು ಹೇಳಿದ ನಂತರ ಯಾರು ಮಾಡ್ಬೋದು ಅಂತ ಅಷ್ಟೇ ಏನಿಲ್ಲ. ಯಾರಾದ್ರೂ ಟ್ರೈನ್ನೆಲ್ಲ ಹೋಗಿ ಮಾಡಿ, ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಚೆಕ್ ಮಾಡಿ, ಹತ್ರ ಇದೆ. ಫೋಟೋ ರಿಲೀಸ್ ಮಾಡ್ತೀರಾ ಸರ್? ಅವ್ರು ಯಾವಕ್ಕಿನ್ನ ಎಲ್ಲ ನಮ್ಮ ಹತ್ರ ಇರುವಂಥ ದೇವ್ರ ಕೃಪೆ ಭಾಳ ಜೋರಾಗಿದೆ. ಜನರ ಕೃಪೆ, ದೇವ್ರ ಕೃಪೆ, ನಮ್ಮ ನಂಬಿಕೆ. ಯಾರು ಹಿಂಗೆ ಕೊಟ್ಟರು ಹಾಕೊಳ್ಳಿ ಅಂತ ನಾನು ದಿನ 1 ನಿಮಿಷ ದೇವ್ರ ಕೈ ಮುಗಿತೀನಿ. ಬೆಳಗ್ಗೆ ಹೊರಡ್ಬೇಕಾದ್ರೆ ದಿನ 1 ನಿಮಿಷ ಖಂಡಿತ ದೇವ್ರಿಗೆ ಕೈ ಮುಗಿದ್ಬಿಟ್ಟೆ ಹೋಗೋದು.
ಅದಕ್ಕೆ ಇಷ್ಟು ರಕ್ಷಣೆ ಶಕ್ತಿ ಇದೆ. ಸರ್ ಅದು ಸರ್ಕಾರ ಬಂದಾಗ ದೇವಸ್ಥಾನ ಟೆಂಪಲ್ ರನ್ ಹೋಗಿದ್ರಿ, ಅದೆಲ್ಲ ಮುಗೀತಾ ಸರ್ ಹರಕೆಗಳೆಲ್ಲ? ಇನ್ನು ಇವೆ. ಈ ಉತ್ತರ ಭಾರತಕ್ಕೆ ಹೋಗ್ಬೇಕಾಯ್ತು.